ಎಷ್ಟೋ ಒಂದು 50 ವರ್ಷಗಳ ಹಿಂದೆ 40 ವರ್ಷಗಳ ಹಿಂದೆ ಶಿಕ್ಷಣ ಅನ್ನೋದು ಜ್ಞಾನವನ್ನು ಪಡ್ಕೊಳ್ಳುವಂಥ ಒಂದು ವಿಧಾನ ಆಗಿತ್ತು. ಆದರೆ ಈಗ ಬದಲಾಗಿ ಏನಾಗಿದೆ ಗೊತ್ತಾ, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್. ಯಾವಾಗ ಇನ್ವೆಸ್ಟ್ಮೆಂಟ್ ಆಯಿತೋ, ಈಗ ದಯವಿಟ್ಟು ನೋಡಿ, ಪಾಲಕರು ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಂತಾರೆ. ಅವ್ನು ನಿಜವಾಗ್ಲೂ ವೈದ್ಯಾಗಿ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ಅಲ್ಲ. ನನ್ನಲ್ಲಿ ಭಾಳಷ್ಟು ಜನ ಇಂಜಿನಿಯರ್ ಆದದ್ದು, ಡಾಕ್ಟರ್ ಆದದ್ದು ದುಡ್ಡು ಮಾಡಬೇಕಂತೆ ಆದದ್ದು. ಎಲ್ಲೋ ಅಪರೂಪಕ್ಕೆ ಒಂದಿಷ್ಟು ಜನ ಇದ್ದಾರೆ ಸಮಾಜ ಸೇವೆ ಮಾಡಬೇಕು ಅನ್ನೋರು ಇದ್ದಾರೆ. ಅಂದರೆ ಈ ಕೆಲಸ ಓದಿದರೆ, ಈ ಶಿಕ್ಷಣ ಪಡ್ಕೊಂಡ್ರೆ ನನಗೆ ಜಾಸ್ತಿ ಗಳಿಕೆ ಬರ್ತದೆ ಅಂತ. ಅಂದರೆ ಇದು ಶಿಕ್ಷಣ ಅನ್ನೋದು ಇವತ್ತು ಇನ್ವೆಸ್ಟ್ಮೆಂಟ್ ಆಯ್ತಲ್ಲ. ಇದು ಹೌದು, ನಾವನ್ನ ಸೈಟ್ ತೊಗೊಂಡು ಇಟ್ಕೊಳ್ಳೋಣ, ಮುಂದೆ ರೇಟ್ ಬಂದಾಗ ಮಾರ್ಬೋದು ಅನ್ನೋ ಹಾಗೆ ಒಂದು ಕಲ್ಕೊಂಡು ಇಟ್ಕೊಳ್ಳೋಣ, ಅದರಿಂದ ನಾನು ಗಳಿಸ್ಬೋದು ಮುಂದೆ ಅಂತ. ದುರ್ದೈವದಿಂದ ಹಾಗಾಗಿದೆ. ಶಿಕ್ಷಣ ಮುಂದೆ ಭದ್ರ ಬುನಾದಿಗೆ, ಜೀವನಕ್ಕೆ ಒಂದು ಹಾದಿ ಆಗಿದೆ ಹೊರತಾಗಿ ಜ್ಞಾನ ಪಡ್ಕೊಳ್ಳುವಂಥ ವಿಧಿಯಾಗಿ ಉಳಿದಿಲ್ಲ. ಅಂದರೆ ಅದು ಕೆಟ್ಟದಿದೆ, ಪೂರ ಕೆಟ್ಟೋಗಿದೆ ಅಂತ ಹೇಳ್ತಾ ಇಲ್ಲ. ಅದರಲ್ಲೂ ಕೆಲವು ಒಳ್ಳೇದಿದೆ, ಇಲ್ಲ ಅಂತಲ್ಲ. ಒಂದು ಡಿಸಿಪ್ಲಿನ್ ಕೊಡ್ತದೆ. ಎಷ್ಟೋ ಮಕ್ಕಳು ಕೇಳ್ತಾರೆ ನನಗೆ, ಸರ್ ನಾವು ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಪ್ರಯೋಜನ ಇಲ್ಲ ಜೀವನದಲ್ಲಿ, ಯಾಕೆ ಓದಬೇಕು? ಮ್ಯಾಥಮೆಟಿಕ್ಸ್ ಯಾಕೆ ಸರ್ ಓದಬೇಕು? ಕ್ವಾಡ್ರಾಟಿಕ್ ಈಕ್ವೇಷನ್ ಯಾಕೆ ಓದಬೇಕು? ಅವ್ರು ಹೇಳೋದಷ್ಟೇ, ಮ್ಯಾಥಮೆಟಿಕ್ಸ್ ಏನು ಬಳಕೆ ಬರಲಿಕ್ಕಿಲ್ಲ ಮುಂದೆ. ಆದರೆ ಆ ಮ್ಯಾಥಮೆಟಿಕ್ಸ್ ಓದುವಂಥ ಶಿಸ್ತೇನು ಬಂತಲ್ಲ ನನಗೆ, ಆ ಲಾಜಿಕ್ ಏನಿದೆಯಲ್ಲ, ತರ್ಕ ಇದೆಯಲ್ಲ, ಅದು ಮುಖ್ಯ. ನಿನ್ನ ಜೀವನಕ್ಕೆ ಪ್ರಯೋಜನ ಮಾಡುತ್ತೆ. ವಿಷಯ ಕಲ್ತದ್ದು ವ್ಯರ್ಥ ಅಲ್ಲ, ಆದರೆ ಅದೇ ಮುಖ್ಯ ಅಂತೂ ಅಲ್ಲ. ಆದರೆ ಅದೊಂದು ಶಿಸ್ತು ಕಲಿಸುತ್ತೆ.